ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕೋಮಲ ಸೌಂದರ್ಯ ನಮ್ಮದಾಗಲು ಏನು ಮಾಡಬೇಕು? ದೇಹದ ಸೌಂದರ್ಯವನ್ನು ಅಂದಗೊಳಿಸಲು ಇಂದಿನ ಯುವಕ ಯುವತಿಯರು ಪ್ರತಿನಿತ್ಯ ಬ್ಯೂಟಿ ಪಾರ್ಲರಿಗೆ ಭೇಟಿ ನೀಡುತ್ತಲೇ ಇರುತ್ತಾರೆ. ಸೌಂದರ್ಯ ವರ್ಧನೆಗಾಗಿ ಎಷ್ಟು ಬೇಕಾದರೂ ಹಣವನ್ನು ಖರ್ಚು ಮಾಡಲು ಹಿಂದೇಟು ಹಾಕುವುದಿಲ್ಲ. ಆದರೆ ಇವುಗಳಲ್ಲಿ ಬಹುತೇಕ ತ್ವಚೆಗೆ ಹಾನಿ ಮಾಡುವಂತಹ ರಾಸಾಯನಿಕಗಳೇ ಅಧಿಕವಾಗಿರುತ್ತದೆ. ಕಾಲಕ್ರಮೇಣ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರಬಹುದು. ಇದೆಲ್ಲದರ ಬದಲಾಗಿ ಮನೆಯಲ್ಲಿ ಸುಲಭವಾಗಿ ದೊರೆಯುವಂತಹ ಪದಾರ್ಥಗಳನ್ನು ಬಳಸಿಕೊಂಡು ದೇಹವನ್ನು ಕೋಮಲವಾಗಿಸಿಕೊಳ್ಳಬಹುದು. ಅರಿಶಿನವನ್ನು ಹಾಲಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ವಾರಕ್ಕೊಮ್ಮೆ ದೇಹಕ್ಕೆಲ್ಲ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡುವುದರಿಂದ ಚರ್ಮ ಹೊಳಪಾಗಿ ಮೃದುವಾಗುತ್ತದೆ. ಕಡಲೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಚಿಟಿಕೆ ಅರಶಿನ ಸೇರಿಸಿ ಅಂಗಾಲುಗಳಿಗೆ ಮಸಾಜ್ ಮಾಡಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿದರೆ ಚರ್ಮ ಮೃದುವಾಗುತ್ತದೆ. ನಿಂಬೆ ಎಲೆ, ಬೇವಿನ ಎಲೆಯನ್ನು ಜಜ್ಜಿ ಹಾಕಿ ಕುದಿಸಿದ ನೀರಿನಿಂದ ಸ್ನಾನ ಮಾಡಿದರೆ ದೇಹದ ದುರ್ಗಂಧ ದೂರವಾಗುತ್ತದೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯ ರಸವನ್ನು ಮುಖಕ್ಕೆ ಆಗಾಗ ಲೇಪಿಸುತ್ತಾ ಬಂದರೆ ಮುಖವು ಕಾಂತಿಯುತವಾಗುತ್ತದೆ. ಬಟಾಣಿಯನ್ನು ನುಣ್ಣಗೆ ಪುಡಿ ಮಾಡಿ ಹಾಲಿನೊಂದಿಗೆ ಲೇಪಿಸುವುದರಿಂದ ದೇಹದಲ್ಲಿನ ಕಲೆಗಳು ಮಾಯವಾಗುತ್ತದೆ. ತುಳಸಿಯ ಒಣಗಿದ ಎಲೆಗಳನ್ನು ಕುಟ್ಟಿ ಪುಡಿ ಮಾಡಿ ನುಣ್ಣಗೆ ರುಬ್ಬಿ ಮೈಗೆಲ್ಲ ಹಚ್ಚಿಕೊಂಡು ಸ್ನಾನ ಮಾಡಿದರೆ ದೇಹ ಶುದ್ಧವಾಗಿ ಹೊಳಪಿನಿಂದ ಕೂಡಿರುತ್ತದೆ. ಹಸುವಿನ ಹಾಲಿನೊಂದಿಗೆ ಬಾದಾಮಿಯನ್ನು ತೆಗೆದು ಮುಖಕ್ಕೆ ಹಚ್ಚುತ್ತಿದ್ದರೆ ಮೊಡವೆಗಳು ಮಾಯವಾಗುತ್ತದೆ. ನೀರಿನಲ್ಲಿ ಇಂಗನ್ನು ತೆಗೆದು ಮೊಡವೆಗಳಿಗೆ ಹಚ್ಚಿದರೆ ಮೊಡವೆ ಮಾಯವಾಗುತ್ತದೆ. ತುಟಿಗೆ ಬೀಟ್ರೂಟ್ 1 ಕ್ಯಾರೆಟ್ ರಸವನ್ನು ಆಗಾಗ್ಗೆ ಸೇವಿಸುತ್ತಿದ್ದರೆ ತುಟಿ ಸದಾ ಸುಂದರವಾಗಿರುತ್ತದೆ. ಸೀತಾಫಲ ಹಣ್ಣಿನ ಒಣಗಿದ ಎಲೆಗಳನ್ನು ಪುಡಿ ಮಾಡಿ ಸ್ವಲ್ಪ ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ದೇಹಕ್ಕೆ ಹಚ್ಚುವುದರಿಂದ ಚರ್ಮ ಮೃದುವಾಗುತ್ತದೆ. ಮೇಣವನ್ನು ಕರಗಿಸಿ ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಪ್ರತಿನಿತ್ಯ ಮಲಗುವ ಮುನ್ನ ತುಟಿಗೆ ಹಚ್ಚುತ್ತಾ ಬಂದರೆ ತುಟಿ ಸದಾ ತೇವಯುತವಾಗಿರುತ್ತದೆ. ತುಟಿಯಲ್ಲಿ ಬಿರುಕು ಮೂಡುವುದಿಲ್ಲ. ಎಲೆ ಸೌತೆಕಾಯಿಯ ಬಿಲ್ಲೆಯನ್ನು ಕಣ್ಣಿನ ಮೇಲಿಟ್ಟು ಕಣ್ಣನ್ನು ಮುಚ್ಚಿ ಅರ್ಧ ಗಂಟೆ ಮಲಗಿದರೆ ಕಣ್ಣು ಕಾಂತಿಯುತವಾಗಿರುತ್ತದೆ. ಕಣ್ಣಿನ ಕೆಳಭಾಗ ಕಪ್ಪಾಗಿದ್ದರೆ ಲೋಳೆ ರಸವನ್ನು ಲೇಪಿಸಿದರೆ ಕಪ್ಪುಕಲೆ ಮಾಯವಾಗುತ್ತದೆ. ಕೆಸುವಿನ ಗೆಡ್ಡೆಯನ್ನು ಸಣ್ಣಗೆ ಅರೆದು ಕೂದಲಿನ ಕೆಳಭಾಗದಲ್ಲಿ ಹಚ್ಚಿ ಅನಂತರ ಸ್ನಾನ ಮಾಡಿದರೆ ಕೂದಲು ಉದುರುವುದು ನಿಲ್ಲುತ್ತದೆ. ಬೆಂಡೆಕಾಯಿಯ ಲೋಳೆಯನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಕಪ್ಪಾಗಿರುತ್ತದೆ. ಗೋಧಿ, ರಾಗಿ ಸಮ ಪ್ರಮಾಣದಲ್ಲಿ ಮತ್ತು ಗಸಗಸೆ 1-2 ಚಮಚ ಸೇರಿಸಿ ಪುಡಿ ಮಾಡಿಟ್ಟುಕೊಂಡು ಬೆರೆಸಿ ಇದನ್ನು ಬಿಸಿ ಹಾಲು, ಬೆಲ್ಲ ಮತ್ತು ತುಪ್ಪವನ್ನು ಸೇರಿಸಿ ಸೇವಿಸುತ್ತಾ ಬಂದರೆ ದೇಹದಲ್ಲಿ ಪೌಷ್ಟಿಕಾಂಶ ಹೆಚ್ಚಿ ರಕ್ತ ಸಂಚಾರ ಸರಾಗವಾಗಿರುತ್ತದೆ. ಬಾಣಂತಿಯರು ನಾಚಿಕೆ ಮುಳ್ಳಿನ ಸೊಪ್ಪಿನ ರಸವನ್ನು ಕೈಗೆ ಲೇಪಿಸಿಕೊಂಡು ಪ್ರತಿನಿತ್ಯ ಹೊಟ್ಟೆಯ ಮೇಲೆ ಲೇಪಿಸುತ್ತಿದ್ದರೆ ದಪ್ಪಗಿರುವ ಹೊಟ್ಟೆ ಕರಗುತ್ತಾ ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.